Hi, hello, welcome back to Craig Back with K. ವಾಟ್ ಅ ಮ್ಯಾಚ್ ಗುರು, ದ ರೈವಲ್ರಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಆ್ಯಂಡ್ ಈ ರೈವಲ್ರಿಯಲ್ಲಿ ಇಂಡಿಯಾ ಆಸ್ಟ್ರೇಲಿಯಾನ ಸಖತ್ತಾಗಿ ಒಳ್ಳೆ ಫೈಟ್ ಇತ್ತು ಮ್ಯಾಚು. ಸೋಲ್ಸಿದ್ದಾರೆ. ಆ್ಯಂಡ್ ಇಂಡಿಯಾ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಒನ್ ಮೋರ್ ಕಪ್ ಈಸ್ ಲೋಡಿಂಗ್ ಫಾರ್ ಇಂಡಿಯಾ. ಇವತ್ತು ಮ್ಯಾಚ್ ಹೆಂಗಿತ್ತು ಅಂತ ಹೇಳಿದ್ರೆ, 11 ಔಟ್ ಆಫ್ 11 11 ಜನನು ಸಂಘಟಿತ ಹೋರಾಟ ಮಾಡಿದ್ದಾರೆ. ಯಾರೋ ಒಬ್ರು ಮಾಡಿದ್ದಾರೆ ಅನ್ನೋ ಥರ ಬರೋದಿಲ್ಲ. ಈಚ್ ಆ್ಯಂಡ್ ಎವ್ರಿ ಗೈ ಇನ್ ದ ಟೀಮ್ ಅವರು 100% ಎಫರ್ಟ್ ಹಾಕಿದ್ದಾರೆ. ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು. ಫಸ್ಟು ರೋಹಿತ್ ಶರ್ಮಾ ಆ್ಯಸ್ ಯೂಸ್ವಲ್ ಇವತ್ತು ಮತ್ತೊಂದು ರೆಕಾರ್ಡ್ ಮಾಡಿದ್ದಾರೆ. 14ನೇ ಸಲ ಟಾಸನ್ನು ಕಂಟಿನ್ಯೂಸ್ಲಿ ಸೋತಿದ್ದಾರೆ. ಬಟ್ ಆಫ್ಟರ್ ದ ಲಾಸ್ ಆಲ್ಸೋ ರೋಹಿತ್ ಶರ್ಮಾ ಅವ್ರು ಹೇಳ್ತಾರೆ, ನಾನು ಆಲ್ರೆಡಿ 2 ಮೈಂಡ್ ಸೆಟ್ಟಲ್ಲಿದ್ದೆ, ಬ್ಯಾಟಿಂಗ್ ಮಾಡೋದು, ಬೌಲಿಂಗ್ ಮಾಡೋದು ಅಂತ. ಒಳ್ಳೇದೇ ಆಯಿತು, ಟಾಸ್ ಹೋದ್ಮೇಲೆ ನಮಗೆ ಚೇಸಿಂಗ್ಗೆ ಈಸಿ ಆಗುತ್ತೆ, ನಡೀಲಿ ಹೋಗೋಣ ಅಂತ ಡ್ಯೂರಿಂಗ್ ದ ಟಾಸ್ ಹೇಳ್ತಾರೆ. ಆ್ಯಂಡ್ ದೆನ್ ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಟ್ರಾವಿಸ್ ಹೆಡ್ ಮತ್ತು ಹೊಸದಾಗಿ ಬಂದಂತಹ ಕೂಪರ್ ಬ್ಯಾಟಿಂಗ್ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಫಸ್ಟ್ 2 ಓವರ್ ಸಕ್ಕದಾಗ್ತಾರೆ ಶಮ್ಮಿ ಮತ್ತು ಪಂಡ್ಯ ಅವರು. 9 ಬಾಲ್ಸ್ ಆಡಿದ್ರು 1 ರನ್ ಕಲೆ ಹಾಕೋಕ್ಕಾಗೋದಿಲ್ಲ. ಕೂಪರ್ ಡಕೌಟ್ ಆಗೋ ಹೊರಗಡೆ ಹೋಗ್ತಾರೆ. ದೆನ್ ಆಗುತ್ತೆ ನಮ್ಮ ಹೆಡ್. ಯಾವ ಥರ ಹೆಡ್ಡು, ಇಂಡಿಯಾಗೆ ತಲೆ ಕೆಡಿಸುವಂತಹ ಟ್ರಾವಿಸ್ ಹೆಡ್ಡು ಒಂದೇ ಸಲ ಧಾಮ್ ಧೂಮ್ ದಡ ಬಡ ಅಂತ ಹೊಡೆದು 39 ರನ್ಸ್. ನೋಡೋಷ್ಟೊತ್ತಿಗೆ ಪವರ್ ಪ್ಲೇ 60 ರನ್ ಆಗೇ ಹೋಗ್ಬಿಟ್ಟಿರುತ್ತೆ, 60-62 ರನ್ ಆಗ್ಬಿಡುತ್ತೆ. ಬಟ್ ಆಫ್ಟರ್ ದಟ್ ಟ್ರಾವಿಸ್ ಹೆಡ್ ವಿಕೆಟು, ವರುಣ್ ಚಕ್ರವರ್ತಿ ಬಂದು ಗಿರ್ಗಿಟ್ಲೆ ಬಾಲ್ ಹಾಕಿ ಎತ್ಬಿಡ್ತಾರೆ. ಅರ್ಧ ತಲೆನೋವು ಇಂಡಿಯಾಗೆ ಅಲ್ಲೇ ಹೋಯಿತು. ಬಟ್ ಆಫ್ಟರ್ ದಟ್ ಸ್ಮಿತ್ ಮತ್ತು ಲ್ಯಾಂಬಿಶಗ್ನಿ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ದೆನ್ 29 ಸಮಥಿಂಗ್ ಲ್ಯಾಂಬಿಶಗ್ನಿ ಹೊಡೆದು ಔಟ್ ಆಗ್ತಾರೆ. ಅದಾದ್ಮೇಲೆ ಬರ್ತಾರೆ ಇಂಗ್ಲೀಷ್ ಕೂಡ ಔಟ್ ಆಗ್ತಾರೆ. ದೆನ್ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗುತ್ತೆ ಸ್ಮಿತ್ ಮತ್ತು ಕೇರಿ ಜೊತೆ. ಕ್ಯಾರಿ ಬಂದ್ಬಿಟ್ಟು 61 ಹೊಡಿತಾರೆ. ಆ್ಯಂಡ್ ಸ್ಟೀವ್ ಸ್ಮಿತ್ ಬಂದು 83 ಹೊಡಿತಾರೆ. ತುಂಬ ಚೆನ್ನಾಗಿರುತ್ತೆ ಆ ಪಾರ್ಟ್ನರ್ಶಿಪ್, ಚೆನ್ನಾಗಾಗುತ್ತೆ. ಆ್ಯಂಡ್ ದೆನ್ ಸ್ಟೀವ್ ಸ್ಮಿತ್ ವಿಕೆಟ್ ಫುಲ್ ಟಾಸ್ ಬಾಲ್ ಅದೇನು ಆರ್ಕಂತ ಆಗುತ್ತೆ, ಬಟ್ ಅವ್ರು ನುಗ್ಗಿದಾಗ ಫುಲ್ ಟಾಸ್ ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ಶಮಿಗೆ ವಿಕೆಟ್ ಒಪ್ಸಿ ಹೋಗ್ತಾರೆ. ದೆನ್ ಕೊಲಾರ್ ಸ್ಟಾರ್ಟ್ ಆಗುತ್ತೆ. ಒಂದು ಟೈಮಲ್ಲಿ ನಾವು ನೋಡಿದಾಗ ಒಂದು 300+, 330, 340 ರೇಂಜಿಗೆ ಹೋಗುತ್ತೆ ಅಂತ ಅಂದ್ಕೊಂಡು ಮ್ಯಾಚು. ಎಲ್ಲೋ ಸ್ಟೀವ್ ಸ್ಮಿತ್ ವಿಕೆಟ್ ಕಳ್ಕೊಂಡ ಮೇಲೆ ಅವರಿಗೆ ಕ್ಯಾರಿಗೆ ಪಕ್ಕದಲ್ಲಿ ಯಾರೂ ಸ್ಟ್ಯಾಂಡಿಂಗ್ ಸಿಗೋದಿಲ್ಲ. ಸೋ ಕಾಲ್ಡ್ ನಮ್ಮಲ್ಲಿ ಏನಂತೀವಿ ಹಿಟರ್ ಗ್ಲೇನ್ ಮ್ಯಾಕ್ಸ್ವೆಲ್ ಆ್ಯಸ್ ಯೂಶುವಲ್ RCB ಯಾವ ಥರ ಆಡ್ತಾರೋ ಅದೇ ಥರನೇ ಆಸ್ಟ್ರೇಲಿಯಾಗೆ ಆಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಬಾಲ್ ಅಕ್ಸರಿಗೆ ಒಂದು 6 ಹೊಡಿತಾರೆ. ಅದಾದಮೇಲೆ ನೆಕ್ಸ್ಟ್ ಬಾಲೇನೆ ಅದೇ ಥರ ಏನೋ ಅವ್ರದ್ದು ಸೇಮ್ ಒಂದು ಪ್ಯಾಟ್ರನ್ ಇದೆ ಔಟ್ ಆಗೋದು. ಒಂದು ಲೆಫ್ಟ್ ಆರ್ಮ್ ಸ್ಪಿನ್ನರಿಗೆ ಈವನ್ ಜಡೇಜಾ ಅವ್ರು ಅಕ್ಸರ್ ಯಾರೇ ಬಂದಿದ್ರು ವಿಕೆಟ್ ತೆಗಿತಿದ್ರು. ವಿಕೆಟ್ ಬಾಲ್ ಹಾಕಿದರೆ ಈವನ್ ಗಲ್ಲಿ ಕ್ರಿಕೆಟ್ ಆಡೋರಿಗೆ ಗೊತ್ತು ಗ್ಲೇನ್ ಮ್ಯಾಕ್ಸ್ವೆಲ್ನ ಔಟ್ ಮಾಡೋದು ಹೇಗೆ ಅನ್ನೋದು. ಆ ರೇಂಜಿಗೆ ಅವರು ಪ್ರಿಡಿಕ್ಟಬಲ್ ಆಗಿಬಿಟ್ಟಿದ್ದಾರೆ ಈಗಂತೂ. ಅವ್ರು ಇನ್ನೂ ಚೇಂಜ್ ಮಾಡ್ಕೊಂಡಿಲ್ಲ. ಅವ್ರು ಕೂಡ ಬೇಗನೆ ನಿರ್ಗಮಿಸ್ತಾರೆ. ದೆನ್ ಆಸ್ಟ್ರೇಲಿಯಾ ಅದು ತುಂಬ ಕೊಲ್ಯಾಪ್ಸ್ ಆಗಿ 264ಗೆ ಆಲ್ಔಟ್ ಆಗ್ತಾರೆ. ಅದಾದ್ಮೇಲೆ ಬರ್ತಾರೆ ನಮ್ಮ ಇಂಡಿಯಾದ ಕಲಿಗಳು ರೋಹಿತ್ ಶರ್ಮಾ ಆ್ಯಂಡ್ ಶುಭ್ಮನ್ ಗಿಲ್. ರೋಹಿತ್ ಶರ್ಮಾ ಅವರು ಇವತ್ತು ಕೂಡ ಅವ್ರದ್ದು ಏನು ಇಂಟೆಂಟು ಅದು ನನಗೆ ಅರ್ಥ ಆಗ್ತಾ ಇಲ್ಲ. ನಾಕೌಟ್ಸಲ್ಲಿ ಯಾಕೆ ಅದೇ ಥರನೇ ಮೈಂಡ್ ಸೆಟಲ್ಲಿ ಬರ್ತಾರೆ ಅಂತ. ಇಂಟೆಂಟ್ ಓಕೆ, ಬಟ್ ಅವ್ರ ವಿಕೆಟ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಕೆಲವೊಂದು ಟೈಮಲ್ಲಿ. ಈಗ ಅವ್ರ ವಿಕೆಟ್ ಹೋಯ್ತು ಅಂದರೆ, ನೆಕ್ಸ್ಟ್ ವಿರಾಟ್ ಕೊಹ್ಲಿ ವಿಕೆಟ್ ಹೋಯ್ತು ಅಂದರೆ ಇನ್ ಕೇಸು ದೆನ್ ಆಡೋರು ಯಾರೂ ಇರೋದಿಲ್ಲ. ಅಂದರೆ ಮೀನ್ಸ್ ಒಬ್ಬ ಫುಲ್ಲು ತೊಗೊಂಡು ಹೋಗ್ಬೇಕಲ್ವ ಮ್ಯಾಚು. ರೋಹಿತ್ ಶರ್ಮಾ ಅವ್ರಿಗೆ ಇವತ್ತು ಕೂಡ ಇಂಟೆಂಟ್ ಸರಿ ಇರಲಿಲ್ಲ. ಮೀನ್ಸ್ ಅವರು ಫಸ್ಟ್ ಒಂದು ಕ್ಯಾಚ್ ಕೊಡ್ತಾರೆ. ಇದೇ ಕೂಪರ್ ಅವರು ಸಿಂಗಲ್ ಡಿಜಿಟ್ ಇರಬೇಕು, 13 ರನ್ ಇರಬೇಕಾದ್ರೆ ಒಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಸೇಮ್ ಏನು ವರ್ಲ್ಡ್ ಕಪ್ 2024 ಏನು ಇವರು ಹೊಡಿತಾರೆ, ಮೀನ್ಸ್ ಟ್ರಾವಿಸ್ ಹೆಡ್ ಕ್ಯಾಚ್ ಹಿಡಿತಾರೆ. ಅದೇ ಥರನೇ ಇನ್ನೊಂದು ಕವರ್ಸಲ್ಲಿ ಕೊಡ್ತಾರೆ. ಬಟ್ ಅದನ್ನು ಲ್ಯಾಂಬಿಶಗ್ನಿ ಈ ಸಲ ಬಿಡ್ತಾರೆ. ಬಿಟ್ಟಾಗ ನಾವು ಅಂದ್ಕೊಂಡ್ವಿ ಇವತ್ತು ಸ್ವಲ್ಪ ಹೊಡಿಬೋದು ನಮ್ಮ ರೋಹಿತ್ ಶರ್ಮಾ ಅಂತ. ಬಟ್ ಇವತ್ತು ಡಿಸಪಾಯಿಂಟ್ ಮಾಡಿದರು, ಬೇಗನೆ ಔಟ್ ಆದರು. ಗಿಲ್ ಕೂಡ ಆಲ್ರೆಡಿ ಔಟ್ ಆಗೋಗಿದ್ರು. ಇಂಥ ಟೈಮಲ್ಲಿ ಬಂದಿದ್ದೆ ಆಪತ್ ಬಾಂಧವ ನಮ್ಮ ಕಿಂಗ್ ಕೊಹ್ಲಿ. ಮಾತಾಡಲೇಬೇಕು. 5 4 ಹೊಡೆದಿದ್ದಾರೆ ಅಷ್ಟೇ. ಬಟ್ ಅವ್ರು ಹೊಡೆದಿರೋ ಸ್ಕೋರು 80+ ಇದೆ. ಯಾವ ರೇಂಜಿಗೆ ತೊಗೊಂಡೋಗಿದ್ದಾರೆ ಅಂದರೆ ರನ್ ರೇಟು, ರಿಕ್ವೈರ್ಡ್ ರೇಟು ಎರಡೂ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ರಿಕ್ವೈರ್ಡ್ ರೇಟ್ ಅಂತೂ ನಮಗೆ 6 ಮೇಲೆ ಕಳಿಸ್ಲೇ ಇಲ್ಲ. ಅವರು ನಿಯರ್ಲಿ 48 ಬಾಲ್ ಲಾಸ್ಟ್ 44 ಓವರ್ ತನಕನೂ ಅವ್ರು ಇರುವಾಗ ಅದು 6ಗಿಂತ ಅಂಡರಲ್ಲೇ ಇತ್ತು ರನ್ ರೇಟು ಆ್ಯಂಡ್ ರಿಕ್ವೈರ್ಡ್ ರೇಟು.
ಸೊ ಚೆನ್ನಾಗಿ ಆಡ್ಕೊಂಡು ಬಂದರು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಸೆಂಚುರಿ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಅವರು ಸ್ವಲ್ಪ ಈ ಕಡೆ ಡೀಪ್ ಮಿಡ್ ವಿಕೆಟ್ ಕಡೆ ಹಾಕಿದ್ರು ಬಾಲ್ನ, ಬಟ್ ಅದು ಲಾಂಗ್ ಆನಲ್ಲಿ ಕ್ಯಾಚ್ ಆಯಿತು. ಬಟ್ ಇಟ್ಸ್ ಓಕೆ, ಮ್ಯಾಚ್ ಗೆದ್ವಿ. ಅವರಿಗೂ ಅದೇ ಖುಷಿ ಇರೋದು. 84 ರನ್ಸ್ ಹೊಡೆದ್ರು ಇವತ್ತು ವಿರಾಟ್ ಕೊಹ್ಲಿ. ಆ್ಯಂಡ್ ದೆನ್ ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳಲೇಬೇಕು. ಹೀ ಈಸ್ ಇನ್ ಮ್ಯಾನ್ ಇನ್ ಫಾರ್ಮ್ ಅಂತಲೇ ಹೇಳ್ಬೋದು. ಆ ವರ್ಲ್ಡ್ ಕಪ್ಪಲ್ಲೂ ಅಷ್ಟೇ ಓನ್ಲಿ 1 ಮ್ಯಾಚ್ ಅವ್ರು ಆಡಿಲ್ಲ, ವರ್ಲ್ಡ್ ಕಪ್ ಫೈನಲ್. ಆ್ಯಂಡ್ ಅದು ಬಿಟ್ಟು ಎಲ್ಲ ಆಡಿದರು. ಸೊ ಚಾಂಪಿಯನ್ಸ್ ಟ್ರೋಫಿನೂ ಅಷ್ಟೇ ಎಲ್ಲ ಮ್ಯಾಚು ಆಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ತುಂಬ ಚೆನ್ನಾಗಿ ಆಡಿದರು. ಸೊ ತುಂಬ ಖುಷಿ ಆಗುತ್ತೆ. ಈ ಥರ ನಂಬರ್ 4 ಪ್ಲೇಯರ್ ಬೇಕಿತ್ತು ನಮಗೆ. ಯಾಕೆಂದರೆ ಆಫ್ಟರ್ ಯುವರಾಜ್ ಸಿಂಗ್ ನಮಗೆ ಅಂಥ ಪ್ಲೇಯರ್ ಸಿಕ್ಕಿರಲಿಲ್ಲ. ಸೊ ಇವಾಗ ಶ್ರೇಯಸ್ ಅಯ್ಯರ್ ಆ ಪ್ಲೇಸ್ನ ತುಂಬ್ತಾ ಇದ್ದಾರೆ. ಆ್ಯಂಡ್ ದೆನ್ ನಮಗೆ ನಂಬರ್ 5 ಬಂದಿದ್ದು ಇಷ್ಟೊತ್ತೆ ಅಕ್ಷರ್ ಪಟೇಲ್. ಸೊ ಒಳ್ಳೆ ಇಂಟೆಂಟ್ ಇತ್ತು, ಸಖತ್ತಾಗಿ ಕೊಹ್ಲಿಯಿಂದ ಪ್ರೆಷರ್ ತೆಗೆದ್ರು. ಸೊ ಒಂದು 6 ಹೊಡೆದ್ರು ಕೂಡ ಅವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಬೋಲ್ಡ್ ಆದರು. ಬಟ್ ಅವ್ರ ವಿಕೆಟ್ ಕೂಡ ಒಂದು ಸ್ಕೋರ್ ರಿಕ್ವೈರ್ಡ್ ರನ್ನ ಕಮ್ಮಿ ಮಾಡೋದಕ್ಕೋಸ್ಕರನೇ ಕಳಿಸ್ದಾಗಿತ್ತು. ದೆನ್ KL ರಾಹುಲ್ ಫಸ್ಟ್ 6 ಬಾಲ್ಸ್ ಅಂತೂ ನಾನೇ ನೋಡ್ಕೊಂಡು ಯಾಕೆ KL ರಾಹುಲ್ ಯಾಕೆ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾರೆ, ಎಲ್ಲಿ ಮಿಸ್ ಆಗ್ತದೆ KL ರಾಹುಲ್ಗೆ ಅಂತ ನಾನೇ ಅನ್ಕೊತಾ ಇದ್ದೆ. ಆಫ್ಟರ್ ದಟ್ ದಾಮ್ ಧಡ ಭಡ ಅಂತ ವಾಡ್ದು 6, 4 ನೆಕ್ಸ್ಟ್ ಲೆವೆಲ್ ಕ್ಲಾಸಿಕ್ KL ರಾಹುಲ್. 30 ರನ್ಸ್ 33 ರನ್ಸ್ ಅದು ಹೆಂಗೆ ಮಾಡಿದ್ರು, ಯಾವಾಗ ಮಾಡಿದ್ರು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಫಾಸ್ಟಾಗಿ ಸ್ಕೋರ್ ಮಾಡಿದ್ರು. ಆ ಟೈಮಲ್ಲೇ ವಿರಾಟ್ ಕೊಹ್ಲಿ KL ರಾಹುಲ್ 6 ಹೊಡ್ ಸಿಂಗಲ್ ಹೋದಾಗಲೇ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ. ಸೊ KL ಹೇಳ್ತಾರೆ, ನಾನು ಹೊಡಿತಿದ್ನಲ್ಲ ಗುರು, ಯಾಕೆ ಹೊಡಿಯೋಕೆ ಹೋದ್ರಿ, ನೀವು ಸೆಂಚುರಿ ಮಾಡ್ಕೊಡೋದಲ್ವಾ ಅನ್ನೋ ಥರದಲ್ಲಿ ಮಾತಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ವಿರಾಟ್ ಕೊಹ್ಲಿ ಸೆಂಚುರಿ ಆಗದೆ ಇರ್ಬೋದು. ಬಟ್ ಆಫ್ಟರ್ ದಟ್ ಪಂಡ್ಯ ಬರ್ತಾರೆ. ಪಂಡ್ಯ ಗೊತ್ತಲ್ಲ ನಿಮಗೆ, ಬಂದವರೆ ನನಗೆ ಸಿಂಗಲ್ 2D ಎಲ್ಲ ನಮಗೆ ಬರಲ್ಲಪ್ಪ, ಬರೋದೇ 6, 4 ಅಂತೇಳಿ ಒಳ್ಳೆ 2 6 ಕಂಟಿನ್ಯೂಸ್ಲಿ ಹೊಡಿತಾರೆ. ಸೊ ಮ್ಯಾಚ್ ರಿಕ್ವೈರ್ಡ್ ಕಮ್ಮಿ ಆಗುತ್ತೆ. ದೆನ್ ಅವರು ಕೂಡ ಔಟ್ ಆಗ್ತಾರೆ. ಬಟ್ ಲಾಸ್ಟ್ ಒಂದು KL ರಾಹುಲ್ ಒಂದು 6 ಹೊಡೆದು ಅದೊಂದು ಸೆಲೆಬ್ರೇಷನ್ ಮಾಡ್ತಾರಲ್ಲ, ಸೊ ಆ ಸೆಲೆಬ್ರೇಷನ್ನು ಇಡೀ ಇಂಡಿಯಾದವ್ರು ಮಾಡಿದ ಥರ ಇತ್ತು. ಎಲ್ಲರಿಗೂ ಈ ವಿನ್ ಬೇಕಾಗಿತ್ತು. ಆ್ಯಂಡ್ ಇಂಡಿಯಾ ಟೀಮು ಎಲ್ಲರೂ ಸೇರಿಕೊಂಡು ಕ್ಲೀನಾಗಿ ಎಲ್ಲೂ ಮಿಸ್ಟೇಕ್ ಮಾಡ್ದೇನೆ ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಇವತ್ತು ಮ್ಯಾಚ್ ಗೆದ್ದಿದ್ದಾರೆ. ಆ್ಯಂಡ್ ಫೈನಲಿಗೆ ಎಂಟ್ರಿ ಆಗಿದ್ದಾರೆ. ಸೊ ಫೈನಲ್ ನಾಳೆ ಡಿಸೈಡ್ ಆಗುತ್ತೆ ಯಾರು ಬರ್ತಾರೆ ನಮ್ಮ ಮೇಲೆ ಅಂತ. ಐದರ್ ನ್ಯೂಜಿಲ್ಯಾಂಡ್ ಆರ್ ಸೌತ್ ಆಫ್ರಿಕಾ ಇದೆ. ಸೊ ಯಾರು ಬಂದರೂ ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ಟೀಮಲ್ಲಿರೋ 11 ಜನನು ನೆಕ್ಸ್ಟ್ ಲೆವೆಲ್ ಗನ್ನಾಗಿ ರೆಡಿ ಇದ್ದಾರೆ. ಆ್ಯಂಡ್ ಆಲ್ಸೋ ದುಬೈಯಲ್ಲಿ ನಡೆಯೋದ್ರಿಂದ ಮ್ಯಾಚು, ಸೊ ಅವ್ರಿಗೆ ಆಡಿ ಅಭ್ಯಾಸ ಇದೆ. ಸೊ ಇಟ್ಸ್ ಕೈಂಡ್ ಆಫ್ ಎ ಹೋಮ್ ಗ್ರೌಂಡ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾಗೆ. ಸೊ ಆಲ್ ದ ಬೆಸ್ಟ್ ಹೇಳ್ತಾ, ಇದೇ ಥರ ಪರ್ಫಾರ್ಮೆನ್ಸು ಇನ್ನೊಂದು ಮ್ಯಾಚ್ ಕೊಟ್ಬಿಟ್ರೆ ಕಪ್ಪು ನಮ್ಮದೇ. ಸೊ ಈ ಸಲ ಕಪ್ ನಮ್ಮದೇ.